ಮೋದಿ ವೇದಿಕೆ ಕಾರ್ಯಕ್ರಮಕ್ಕೆ ಕೊನೆಗೂ ಅಶೋಕ್ಗೆ ಅವಕಾಶ ಕಲ್ಪಿಸಲಾಗಿದೆ. ವೇದಿಕೆಯಲ್ಲಿ ಅವಕಾಶವನ್ನು ಪಡ್ಕೊಂಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಮೋದಿ ಕಾರ್ಯಕ್ರಮಕ್ಕೆ ಆರ್ ಅಶೋಕ್ಗೆ ಆಹ್ವಾನ ಕೊಟ್ಟಿರಲಿಲ್ಲ. ಆಹ್ವಾನ ನೀಡದ ಹಿನ್ನೆಲೆ ಬೇಸರಗೊಂಡಿದ್ರು ಆರ್ ಅಶೋಕ್. ಈ ಬಗ್ಗೆ ಟ್ವೀಟ್ ಮಾಡಿ ವ್ಯಂಗ್ಯವಾಡಿದ್ದ ಪ್ರಿಯಾಂಕ್ ಖರ್ಗೆ. ಇದೀಗ ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಮೆಟ್ರೋ ಫೇಸ್ 3 ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. ಮೋದಿ ಜೊತೆ ಒಟ್ಟು 12 ಜನರಿಗೆ ವೇದಿಕೆಯಲ್ಲಿ ಅವಕಾಶ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಸಿಎಂ ಸಿದ್ದರಾಮಯ್ಯ, ಕೇಂದ್ರ ಸಚಿವರಾದ ಮನೋಹರ್ ಲಾಲ್ ಖಟ್ಟರ್, ಅಶ್ವಿನ್ ವೈಷ್ಣವ್, ವಿ ಸೋಮಣ್ಣ, ಎಚ್.ಡಿ. ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ಡಿ.ಕೆ. ಶಿವಕುಮಾರ್, ಆರ್ ಅಶೋಕ್, ತೇಜಸ್ವಿ ಸೂರ್ಯ, ಬಿ.ವೈ. ವಿಜಯೇಂದ್ರ, ಡಾಕ್ಟರ್ ಮಂಜುನಾಥ್ ಇವರು ವೇದಿಕೆಯಲ್ಲಿ ಉಪಸ್ಥಿತಿ ಇರಲಿದ್ದಾರೆ. ಇದೀಗ ಫೈನಲ್ ಇಬ್ಬರ ಹೆಸರು ಹೊಸದಾಗಿ ಸೇರ್ಪಡೆ ಆಗಿರೋದು. ಅದು ಡಾಕ್ಟರ್ ಮಂಜುನಾಥ್ ಒಂದು, ಇನ್ನೊಂದು ಆರ್ ಅಶೋಕ್. ಮೊದಲಿಗೆ ಇವರ ಹೆಸರು ಇರಲಿಲ್ಲ. ಅಶೋಕ್ ಅವರ ವಿಚಾರದಲ್ಲಂತೂ ಸಾಕಷ್ಟು ರೀತಿಯಾದಂಥ ಟೀಕೆ ವ್ಯಕ್ತವಾಗಿತ್ತು. ಯಾಕೆ ಅಶೋಕ್ ಅವರೇ ನಿಮಗೆ ಅವಕಾಶ ಮಾಡಿಕೊಟ್ಟಿಲ್ಲ? ನಿಮ್ಮನ್ನು ಪಕ್ಷದಿಂದ ದೂರ ಇಡಬೇಕು ಅಂತ ಏನಾದ್ರು ನೋಡ್ತಾ ಇದ್ದಾರಾ? ನಿಮ್ಮ ಕುರ್ಚಿ ಏನಾದರೂ ಅಲಗಾಡ್ತಾ ಇದೆಯಾ ಅಂತೆಲ್ಲ ಪ್ರಶ್ನೆಗಳನ್ನು ಕಾಂಗ್ರೆಸ್ನ ನಾಯಕರುಗಳು ಮಾಡಿದರು. ಮತ್ತು ಒಮ್ಮೆ ಶಾಸಕರಾದವರು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು, ಬೆಂಗಳೂರಿನವರು ಅಲ್ವಾ? ಸೊ ಹೀಗಿರ್ಬೇಕಾದ್ರೆ ಅವ್ರಿಗೆ ಅವಕಾಶ ಇದೆ. ನೀವು ವಿಪಕ್ಷ ನಾಯಕ ಬೇರೆ, ಬೆಂಗಳೂರಿನ ಶಾಸಕರು ಬೇರೆ, ನಿಮಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ಏನು, ಅದರ ಅರ್ಥ ಏನು ಅಂತೆಲ್ಲ ಪ್ರಶ್ನೆಗಳು ಎದುರಾಗಿತ್ತು. ಇದೀಗ ಫೈನಲಿ ಅವಕಾಶ ಅನ್ನೋದು ಸಿಗ್ತಾಗಿದೆ. ಈ ಮುಖಾಂತರವಾಗಿ ಕಾಂಗ್ರೆಸ್ನವ್ರಿಗೆ ಅಶೋಕ್ ಅವರು ಉತ್ತರ ಕೊಡುವ ನೆಸೆಸಿಟಿ ಇಲ್ಲ. ಈಗ ಉತ್ತರ ಸಿಗ್ತಾಗಿದೆ. ಕಾಂಗ್ರೆಸ್ನ ನಾಯಕರುಗಳು ಲೇವಡಿ ಮಾಡ್ತಾ ಇದ್ರು ಅಶೋಕ್ ಅವ್ರಿಗೆ. ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅವರಂತೂ ಟ್ವೀಟ್ ಮಾಡಿದ್ರು, ಯಾಕೆ ನಿಮಗೆ ಅವಕಾಶ ಕೊಟ್ಟಿಲ್ಲ, ನಿಮ್ಮನ್ನು ಮರ್ತಿದ್ದಾರೆ, ನಿಮ್ಮನ್ನೇನಾದರೂ ದೂರ ಇಡಬೇಕು ಅಂತ ಯೋಚಿಸ್ತಾ ಇದ್ದಾರಾ ಅನ್ನುವಂಥ ಅರ್ಥದಲ್ಲಿ ಅವರು ಟ್ವೀಟ್ ಮಾಡಿದ್ರು. ಆದರೆ ಇದೀಗ ಫೈನಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು, ನನಗೂ ಕೂಡ ಮೊನ್ನೆ ಮಾಹಿತಿ ಬರ್ತಾ ಇದ್ದಾಗೆ ಪ್ರಧಾನಮಂತ್ರಿ ಕಚೇರಿಗೆ ಅದನ್ನು ಮಾಹಿತಿಯನ್ನು ಕೊಟ್ಟು ನಿನ್ನೆ ತಡರಾತ್ರಿನೂ ಕೂಡ ನಾವು ಚರ್ಚೆ ಮಾಡಿ, ನಿನ್ನೆ ತಡರಾತ್ರಿ ನಾನು ಕೂಡ ಪ್ರಧಾನಮಂತ್ರಿ ಕಚೇರಿಗೆ ಮಾತನಾಡಿದ ನಂತರದಲ್ಲಿ ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ನಾವು ವಿನಂತಿಯನ್ನು ಮಾಡಿದೆ. ಅವರು ಕೂಡ ಪ್ರಯತ್ನ ಮಾಡಿ ಆರ್ ಅಶೋಕ್ ಅವರ ಹೆಸರು ಸೇರಿದೆ. ಅವರು ಕೂಡ ವೇದಿಕೆ ಮೇಲೆ ಇರ್ತಾರೆ, ಯಾರು ಆತಂಕ ಪಡುತ್ತ ಅವಶ್ಯಕತೆ ಇಲ್ಲ. ಬಹುಶಃ ಅಲ್ಲೇನೋ ಕಮ್ಯುನಿಕೇಷನ್ ಗ್ಯಾಪಿಂದ ಆಗಿರುವಂಥದ್ದು. ಆದರೆ ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ನಾಯಕರುಗಳು, ಎಲ್ಲ ಕಾರ್ಯಕರ್ತರು ಮತ್ತು ರಾಜ್ಯದ ಜನತೆಯೂ ಕೂಡ ಇಂದಿನ ಮೋದಿಜಿಯವರ ಈ ಭೇಟಿ ಎದುರು ನೋಡ್ತಾ ಇದ್ದೇವೆ. ಭಾಳ ಸಂತೋಷ ನಾವು ಕಾಯ್ತಾ ಇದ್ದೇವೆ. ನೀವು ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರ ಹೆಸರನ್ನು ಈಗಾಗಲೇ ಸೇರ್ಸಾಗಿದೆ. ನಿನ್ನೆ ನಾನು ಕೂಡ ಪ್ರಧಾನಮಂತ್ರಿ ಕಚೇರಿಯನ್ನು ಸಂಪರ್ಕ ಮಾಡಿದ್ದೆ. ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತಾಡಿ ಸೇರ್ಸಾಗಿದೆ. ಒಂದು ನಾನು ಸ್ಪಷ್ಟನೆ ನೀಡ್ತೇನೆ, ವೇದಿಕೆ ಮೇಲೆ ಯಾರು ಇರಬೇಕು ಯಾರು ಇರಬಾರ್ದು ಇದು ರಾಜ್ಯ ಭಾರತೀಯ ಜನತಾ ಪಾರ್ಟಿ ಮಾಡುವಂಥದ್ದಲ್ಲ, ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕಚೇರಿ ಗಮನಿಸುವಂಥದ್ದು. ಹಾಗಾಗಿ ಈ ರೀತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಸಡನ್ ಆಗಿ ಬದಲಾವಣೆ, ವಿಪಕ್ಷ ನಾಯಕರಿಗೆ ಕೊನೆಗೂ ಅವಕಾಶ ಸಿಗ್ತಾ ಇದೆ ವೇದಿಕೆ ಮೇಲೆ. ಇದು ಕಾಂಗ್ರೆಸ್ನವರು ಟೀಕೆ ಮಾಡ್ತಾರೆ ಅನ್ನುವಂಥ ಕಾರಣಕ್ಕಾಗಿಯಾ? ಓಕೆ, ಸಂಪರ್ಕ ಕಡಿತವಾಗಿದೆ. ಈಗ ನೋಡಿ, ಅಶೋಕ್ ಅವರಿಗೆ ವೇದಿಕೆಯಲ್ಲಿ ಅವಕಾಶ ಸಿಗದೇ ಇದ್ದಾಗ, ಅಂದರೆ ಮೊದಲಿಗೆ ಅವಕಾಶ ಇದೆ ಅಂತ ಇರಲಿಲ್ಲ, ಆಗ ಸಾಕಷ್ಟು ಚರ್ಚೆಗಳಾಗಿತ್ತು. ಯಾಕೆ ಈ ಥರ ಆಗಿದೆ, ಅಶೋಕ್ ಅವ್ರಿಗೆ ಯಾಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ, ಮರ್ತೇ ಬಿಟ್ಟಿದ್ದಾರಾ ಅಶೋಕ್ ಅವರನ್ನು ಅಂತ ಬೇಸರ ಕೂಡ ಇತ್ತಂತೆ. ಅಶೋಕ್ ಅವರಿಗೆ ಬೇಸರವನ್ನು ಆಪ್ತರ ಬಳಿ ಹೇಳ್ಕೊಂಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಫೈನಲಿ ಅದೆಲ್ಲ ಆದ ನಂತರ ಈಗ ವಿಜಯೇಂದ್ರ ಅವರು ಮಾತಾಡ್ತಾ ಕೂಡ ಹೇಳ್ತಾ ಇದ್ರು, ನಾನು ಪ್ರಧಾನಿ ಕಚೇರಿಯವ್ರ ಜೊತೆಗೆ ಮಾತಾಡಿದೆ ಅಂತ. ಸೊ ಮಾತಾಡಿದ ನಂತರ ಒಟ್ಟಿನಲ್ಲಿ ಕೇಳಿಯೇ ಅವಕಾಶವನ್ನು ಪಡ್ಕೊಳ್ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಅಶೋಕ್ ಅವರು ಇದ್ದಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಇದೀಗ ಅವಕಾಶವನ್ನು ಮಾಡಿಕೊಡಲಾಗಿದೆ.